ಪ್ರಾರ್ಥನಾ ಪತ್ರಿಕೆ ದಿನಾಂಕ 3/7/2024 ಬುಧವಾರ. ಇಂದಿನ ವಾಕ್ಯ ಭಾಗ ರೆಮ್ನೆಂಟ್ಸರ ಪ್ರಾರ್ಥನೆಯ ಕಾವಲು ಬುರುಜು. ಜೀವನ ಶೈಲಿ. ಇಂದಿನ ವಾಕ್ಯ ಭಾಗ ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ರೆಮ್ನೆಂಟ್ಸರ ಪ್ರಾರ್ಥನೆಯ ಕಾವಲು ಬುರುಜಿನ 7ನೇ ಭಾಗವು ಜೀವನ ಶೈಲಿ ಆಗಿದೆ. ರೆಮ್ನೆಂಟ್ಸರ ವರ್ಷಗಳಲ್ಲಿ ಏನನ್ನು ಮುದ್ರಿಸಲ್ಪಡಲಾಗಿದೆಯೋ ಅದು ಖಂಡಿತವಾಗಿಯೂ ನಂತರ ಉತ್ತರಗಳಾಗಿ ಹೊರಹೊಮ್ಮುತ್ತದೆ. ಆದುದರಿಂದ ಈಗ ಪ್ರಾರ್ಥನಾ ವ್ಯವಸ್ಥೆಯನ್ನು ರಚಿಸುವುದು ಮುಖ್ಯವಾಗಿದೆ. ರೆಮ್ನೆಂಟ್ಸ್ ಚೆನ್ನಾಗಿ ಆರಾಧಿಸುವಾಗ ಪ್ರಾರ್ಥನಾ ವ್ಯವಸ್ಥೆಯು ಸೃಷ್ಟಿಯಾಗಲು ಪ್ರಾರಂಭವಾಗುತ್ತದೆ. ರೆಮ್ನೆಂಟ್ಸರ ವರ್ಷಗಳಲ್ಲಿ ನಡೆಸಲಾದ ಉತ್ತುಂಗ ಶಿಖರದ ಸಮಯ ರೆಮ್ನೆಂಟ್ಸರ ಜೀವನವನ್ನು ನಿರ್ಧರಿಸುತ್ತದೆ. ಇದಲ್ಲದೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಸಮಯವನ್ನು ತೆರೆಯಲಾಗುತ್ತದೆ ಮತ್ತು ಅದರ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. ದೇವರ ಕಾರ್ಯಗಳು ಉದ್ಭವಿಸುತ್ತವೆ. ಹಾಗಾದರೆ ಪ್ರಾರ್ಥನಾ ವ್ಯವಸ್ಥೆಯ ಮೂಲಕ ರೆಮ್ನೆಂಟ್ಸ್ ಏನನ್ನು ಆನಂದಿಸಬೇಕು? 1ನೇ ಅಂಶ, ಮೂಲ ಆಶೀರ್ವಾದ. ದೇವರು ತನ್ನ ವಾಕ್ಯದೊಂದಿಗೆ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದನು. ಆದಿಕಾಂಡ 1:1-13. ಮತ್ತು ಆತನ ಸ್ವರೂಪವನ್ನು ನಿಮ್ಮಲ್ಲಿ ನೆಟ್ಟನು. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ಇದು ಮನುಷ್ಯನು ಮೂಲತಃ ಪಡೆದ ಆಶೀರ್ವಾದವಾಗಿದೆ. ಇದಲ್ಲದೆ ದೇವರು ತನ್ನ ಜೀವಶ್ವಾಸವನ್ನು ನಿಮ್ಮ ಆತ್ಮಕ್ಕೆ ಊದಿದನು. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಇದು ಪ್ರಾರ್ಥನೆ, ಏಕಾಗ್ರತೆ ಮತ್ತು ಬಲವನ್ನು ಆನಂದಿಸುವ ರಹಸ್ಯವಾಗಿದೆ. 2ನೇ ಅಂಶ, ಕಳೆದು ಹೋದ ಆಶೀರ್ವಾದಗಳು. ನೀವು ಸೈತಾನನಿಂದ ಮೋಸಗೊಂಡಿದ್ದರಿಂದ ನಿಮ್ಮ ಮೂಲ ಆಶೀರ್ವಾದಗಳು ಕಳೆದು ಹೋಗಿವೆ. ಆದಿಕಾಂಡ 3ನೇ ಅಧ್ಯಾಯ ವಚನ 4-5, 6ನೇ ಅಧ್ಯಾಯ ವಚನ 4-5 ಮತ್ತು 11ನೇ ಅಧ್ಯಾಯ ವಚನ 1-8. ಸೈತಾನನು ನಿಮ್ಮನ್ನು ನಾನು ಮತ್ತು ನನ್ನ ಆಸಕ್ತಿ ಎಂಬುದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತಾನೆ. ಅದಕ್ಕಾಗಿಯೇ ನನ್ನ ಮಟ್ಟ ಎಂಬುದರೊಂದಿಗೆ ವಿಶ್ವ ಸುವಾರ್ತೀಕರಣವನ್ನು ಕೈಗೊಳ್ಳುವುದು ಕಷ್ಟಕರವಾಗಿದೆ. ಉಳಿಕೆಯಾಗಿ ನೀವು ನನ್ನ ಮಟ್ಟ ಎಂಬುದನ್ನು ಮೀರಿ ಹೋಗಬೇಕು ಮತ್ತು ದೇವರು ಬಯಸಿದ್ದನ್ನು ಮಾಡಬೇಕು. 3ನೇ ಅಂಶ, ಪುನಃಸ್ಥಾಪನೆಯ ಆಶೀರ್ವಾದಗಳು. ಒಬ್ಬ ರೆಮ್ನೆಂಟ್ ಆಗಿ ನೀವು ಪುನಃಸ್ಥಾಪನೆಯ ಆಶೀರ್ವಾದವನ್ನು ಆನಂದಿಸಬೇಕು. ಆ ಆಶೀರ್ವಾದವನ್ನು ಆನಂದಿಸುವ ಮಾರ್ಗವು ಕ್ರಿಸ್ತನು. ಸತ್ಯವೇದದಲ್ಲಿ ದೇವರು ಸ್ತ್ರೀಯ ಸಂತಾನವನ್ನು ಭರವಸೆ ನೀಡಿದ್ದಾನೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ನೀವು ಪಾಪಗಳು, ಶಾಪಗಳು ಮತ್ತು ವಿಪತ್ತುಗಳನ್ನು ತಡೆಯಲು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಬೇರೆ ಯಾವುದೇ ಷರತ್ತುಗಳಿಲ್ಲದೆ ಮಂಜೂಷವನ್ನು ಪ್ರವೇಶಿಸುವ ಮೂಲಕ ನೋಹನು ಬದುಕುತ್ತಾನೆ ಎಂದು ದೇವರು ಹೇಳಿದನು. ಆದಿಕಾಂಡ 6ನೇ ಅಧ್ಯಾಯ 14ನೇ ವಚನ. ದೇವರು ಅಬ್ರಹಾಮನಿಗೆ ವಿನಾಶದ ಕ್ಷೇತ್ರವನ್ನು ಬಿಟ್ಟು ತಾನು ತೋರಿಸಿದ ದೇಶಕ್ಕೆ ಹೋಗುವಂತೆ ಹೇಳಿದನು. ಇದಲ್ಲದೆ ದೇವರು ಅಬ್ರಹಾಮನಿಗೆ ಆಶೀರ್ವಾದಗಳ ಮೂಲವಾಗಲು ಆಶೀರ್ವಾದವನ್ನು ನೀಡುವುದಾಗಿ ವಾಗ್ದಾನ ಮಾಡಿದನು. ಆದಿಕಾಂಡ 12ನೇ ಅಧ್ಯಾಯ ವಚನ 1-3. ಪ್ರಾರ್ಥನೆಯನ್ನು ಆನಂದಿಸುವ ಮೂಲಕ 24 ಗಂಟೆಗಳ ಪ್ರಾರ್ಥನೆ, 25 ಗಂಟೆಗಳ ಪ್ರಾರ್ಥನೆ ಮತ್ತು ಶಾಶ್ವತತೆ, ಎಲ್ಲ ಉತ್ತರಗಳ ನಡುವೆ ಉತ್ತರಗಳು ಬರುತ್ತವೆ. ನೀವು ಎಲ್ಲಿದ್ದರೂ ಪರವಾಗಿಲ್ಲ, ಅದು ಚೆನ್ನಾಗಿರುತ್ತದೆ. ಏಕೆಂದರೆ ದೇವರ ಉತ್ತರ ಮೊದಲು ಬರುತ್ತದೆ. ಸ್ಪರ್ಧಿಸುವ ಅಗತ್ಯವಿಲ್ಲ. ಅಂತಿಮವಾಗಿ ನಿಮ್ಮ ಮೂಲಕ ಜಗತ್ತನ್ನು ಚಲಿಸುವ ಒಂದು ಮೇರುಕೃತಿ ಹೊರಹೊಮ್ಮುತ್ತದೆ. ಶಾಶ್ವತತೆ. ಒಡಂಬಡಿಕೆಯ ಪ್ರಾರ್ಥನೆ. ಆತ್ಮೀಯ ದೇವರೇ, ರೆಮ್ನೆಂಟ್ಸರನ್ನು ಆಶೀರ್ವದಿಸಿದ್ದಕ್ಕಾಗಿ ನಾನು ನಿಮಗೆ ನಿಜವಾಗಿಯೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿರುತ್ಸಾಹವನ್ನು ತಿಳಿಸುವ ದುರಾತ್ಮನ ಮಾತುಗಳನ್ನು ಕೇಳುವ ಬದಲು ನಿಮ್ಮ ಧ್ವನಿಯನ್ನು ಕೇಳಲು ನನಗೆ ಸಹಾಯ ಮಾಡಿ. ನನ್ನನ್ನು ಬಿಟ್ಟು ಬಿಡುವಂತೆ ಮಾಡುವ ಅಥವಾ ಅಜಾಗರೂಕತೆಯಿಂದ ನನ್ನನ್ನು ಎಳೆಯುವ
ಸೈತಾನನ ಮಾತುಗಳನ್ನು ಕೇಳುವ ಬದಲು ನಿಮ್ಮ ವಾಕ್ಯವನ್ನು ಕೇಳಲು ನನಗೆ ಸಹಾಯ ಮಾಡಿ. ಜಗತ್ತನ್ನು ಉಳಿಸುವ ರೆಮ್ನೆಂಟ್ ಆಗಿ ನಿಮ್ಮ ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಳ್ಳಲು ನನಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.